ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KE 2025 ಒಂದಿಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಅದರ ಜೊತೆಗೆ KSET ಎಕ್ಸಾಮಲ್ಲಿ ಪಾಸ್ ಮಾರ್ಕ್ಸ್ ಎಷ್ಟು ಪಡಿಬೇಕು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET ಎಕ್ಸಾಮನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE ಅವರು ಪ್ರತಿ ವರ್ಷ ನಡೆಸ್ತಾ ಬರ್ತಿದ್ದಾರೆ. 2023ಕ್ಕೆ ಮೊದಲ ಬಾರಿಗೆ, 2024ರ ಎರಡನೇ ಬಾರಿಗೆ, ಹಾಗೆಯೇ 2025ಕ್ಕೆ ಮೂರನೇ ಬಾರಿಗೆ ಕುತೂಹಲದಿಂದ ಎಲ್ಲರೂ ಕಾಯ್ತಿರುವಂತಹ ನೋಟಿಫಿಕೇಷನ್ಗಾಗಿ ಎಲ್ಲರೂ ಕಾಯ್ತಾ ಇರ್ತಾರೆ. ಸೊ KE ಅವರು ಸ್ವಲ್ಪ ತಡವಾಗಿ ಇವಾಗ ನೋಟಿಫಿಕೇಷನ್ ಬಿಡ್ತಿದ್ದಾರೆ. ಯಾಕಂತ ಹೇಳಿದರೆ ಬೇರೆ ಎಕ್ಸಾಮ್ನ ಕಡೆಗೆ ಫೋಕಸ್ ಮಾಡ್ತಿದ್ದಾರೆ. KCET ಎಕ್ಸಾಮ್ ಕಡೆಗೆ ಫೋಕಸ್ ಇರೋ ಕಾರಣ ಸೊ KSET ನೋಟಿಫಿಕೇಷನ್ ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ ಅಂತ KEಯಿಂದ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಅಧಿಕೃತವಲ್ಲ. ಸೊ KEಯಿಂದ 2024 ರಿಸಲ್ಟ್ ಬಂದಾಗ ಏನು ಮಾಹಿತಿ ಇತ್ತು ಅಂದರೆ ಫೆಬ್ರವರಿ 25ಕ್ಕೆ ನೋಟಿಫಿಕೇಷನ್ ಬಿಡ್ತೀವಿ, ಏಪ್ರಿಲಲ್ಲಿ ಎಕ್ಸಾಮ್ ಮಾಡ್ತೀವಿ ಅನ್ನೋ ಮಾಹಿತಿ ಇತ್ತು. ಬಟ್ ಆ ಮಾಹಿತಿ ಪ್ರಕಾರ KE ಅವರು ನಡೆಸಿಲ್ಲ. ಸೊ KE ಅವರು ಬೇರೆ ಎಕ್ಸಾಮ್ ಕಡೆಗೆ ಫೋಕಸ್ ಮಾಡ್ತಿರೋ ಕಾರಣ ಈ ಸಲ ನೋಟಿಫಿಕೇಷನ್ ಸ್ವಲ್ಪ ತಡವಾಗಿ ಬರ್ತಿದೆ. ಸೊ ಇದು 2025 ನೋಟಿಫಿಕೇಷನ್ ಬಗ್ಗೆ ಒಂದಿಷ್ಟು ಮಾಹಿತಿ. ಸೊ KSETಲ್ಲಿ ನೀವು ಎಲ್ಲರೂ ಕುತೂಹಲದಿಂದ ಕಾಯ್ತಿದ್ರೆ 2025 ಎಕ್ಸಾಮ್ಗೆ ಯಾವಾಗ ನೋಟಿಫಿಕೇಷನ್ ಬರುತ್ತೆ, ಅಪ್ಲೈ ಮಾಡಿ ಎಕ್ಸಾಮ್ ಬರೀಬೇಕು, ನಾನು ಪ್ರಯತ್ನ ಪಡಬೇಕು ಅಂತ ಯಾರೆಲ್ಲ ಪ್ರಯತ್ನ ಪಡ್ತಿದ್ರು ಅವರಿಗೆ KSETಲ್ಲಿ ಪಾಸ್ ಮಾರ್ಕ್ಸ್ ಎಷ್ಟು ಪಡ್ಕೋಬೇಕು ಅಂತ ಇಲ್ಲಿ ತಿಳಿಸ್ತಾ ಹೋಗ್ತೇನೆ. ಸೊ KSETಲ್ಲಿ ನೀವು ಪಾಸ್ ಮಾರ್ಕ್ಸ್ ಪಡ್ಕೋಬೇಕಿದ್ರೆ ಸೊ ಓವರಾಲ್ ಆಗಿ ನೀವು ಇಲ್ಲಿ ನೋಟಿಫಿಕೇಷನ್ ಕೊಟ್ಟಲ್ಲಿ ನೋಡ್ಬೋದು. UGC ಮಾರ್ಗಸೂಚಿಗಳ ಪ್ರಕಾರ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ನೆಟ್ ಎಕ್ಸಾಮ್ ನಡೆಸುತ್ತೆ. ಅದರ ಪ್ರಕಾರವೇ KSETನ ಮಾನದಂಡವು UGC ನೆಟ್ನ ಮಾನದಂಡ ಪ್ರಕಾರವಾಗಿರುತ್ತದೆ. ಇದು ಅಂತಿಮ ಮತ್ತು ಬಂಧಿತವಾಗಿರುತ್ತದೆ. KSET ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ಅಭ್ಯರ್ಥಿಗಳು ಈ ಕೆಳಗಿನಂತೆ UGC ಮಾರ್ಗಸೂಚಿಗಳಂತೆ ಪರಿಗಣಿಸಬೇಕು. ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಅಭ್ಯರ್ಥಿಗಳು ಪೇಪರ್ 1 ಮತ್ತು ಪೇಪರ್ 2ರ ಪತ್ರಿಕೆಗಳ ಒಟ್ಟು ಅಂಕಗಳಲ್ಲಿ ಕೆಳಗೆ ನಿರ್ದಿಷ್ಟಪಡಿಸಿದ ಕನಿಷ್ಠ ಅಂಕಗಳನ್ನು ಪಡಿಬೇಕು. ನೀವು KSETಲ್ಲಿ ನೀವು ಪಾಸಾದರೆ ಜಸ್ಟ್ ಸಾಕಾಗಲ್ಲ, ಮತ್ತು 6% ಕ್ರೈಟೀರಿಯಾ ಇರುತ್ತೆ. ಅದರೊಳಗೆ ನೀವು ಸೆಲೆಕ್ಟ್ ಆಗಬೇಕಾಗುತ್ತೆ. ಇದು ಕನಿಷ್ಠ ಅಂಕ. ನೀವು ಜಸ್ಟ್ ಒಂದು ಕ್ವಾಲಿಫೈ ಆಗ್ಬೋದು ಅಂತ ನೀವು ಥಿಂಕ್ ಮಾಡಬೇಕಿದ್ರೆ ಇಷ್ಟು ಅಂಕಗಳನ್ನು ಪಡಿಬೇಕಾಗುತ್ತೆ. ಸೊ ಜನರಲ್ ಕ್ಯಾಟಗರಿಯವರಿಗೆ ಪೇಪರ್ 1 ಮತ್ತು ಪೇಪರ್ 2 ಸೇರಿ 40ರಷ್ಟು ಅಂಕಗಳನ್ನು ಪಡ್ಕೊಂಡಿರಬೇಕು. ಎರಡೂ ಪತ್ರಿಕೆ ಸೇರಿ 40ರಷ್ಟು ಅಂಕಗಳನ್ನು ಪಡ್ಕೊಂಡಿರಬೇಕು. ಹಾಗೆಯೇ ಇತರ ಕ್ಯಾಟಗರಿಯಲ್ಲಿ ಕೊಟ್ಟಿದ್ದಾರೆ SC ST ಕ್ಯಾಟಗರಿ 1, 2A 2B 3A 3B PWD ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ ಎರಡೂ ಪೇಪರ್ ಸೇರಿ 35% ಅಷ್ಟು ಅಂಕಗಳನ್ನು ಪಡ್ಕೊಂಡಿರಬೇಕು. ಸೊ ಇಷ್ಟು ಅಂಕಗಳನ್ನು ಪಡೆದ್ರೆ ನೀವು ನೆಕ್ಸ್ಟ್ ಲೆವೆಲ್ ಕ್ರೈಟೀರಿಯಾ ಅಂದರೆ 6% ಕ್ರೈಟೀರಿಯಾ ಇರುತ್ತೆ, ಅದಕ್ಕೆ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ, ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಯ ಸಂಖ್ಯೆ ಟೋಟಲ್ ಸ್ಲಾಟ್ಸ್ ಒಟ್ಟು ಎರಡು ಪತ್ರಿಕೆಗಳು ಹಾಜರಾದ ಅಭ್ಯರ್ಥಿಗಳ 6% ಸಂಖ್ಯೆಗೆ ಸಮಾನವಾಗಿರುತ್ತದೆ. ಇದನ್ನು ಇಲ್ಲಿ ಕೊಟ್ಟಿರುವ ಏನು ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದಾರೆ, ಈ ಫಾರ್ಮುಲಾ ಮೂಲಕ ಇಲ್ಲಿ ನಿಮ್ಮನ್ನು ಸೆಲೆಕ್ಟ್ ಮಾಡಲಾಗುತ್ತೆ. ಓಕೆನಾ? ಸೊ ಈ ಸೆಲೆಕ್ಟಲ್ಲಿ ನೀವು 6%ಗೆ ಸೆಲೆಕ್ಟ್ ಆಗಬೇಕಿದ್ರೆ ಎರಡು ಕ್ರೈಟೀರಿಯಾ ಇರುತ್ತೆ. ಒಂದು ಫಸ್ಟ್ ಕ್ರೈಟೀರಿಯಾ 40% ಆ್ಯಂಡ್ 35%. ಅದಕ್ಕಿಂತ ಜಾಸ್ತಿ ಇದ್ದರೆ ನೀವು 6%ಗೆ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಇದಿಷ್ಟು ಇವತ್ತಿನ ಮಾಹಿತಿ. ನೀವು KSET ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದು ಇದಿಷ್ಟು ನಿಮಗೆ ಮಾಹಿತಿ ಗೊತ್ತಿರಬೇಕು. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಈ ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾನೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ KSETನ ಎಲ್ಲ ಅಪ್ಡೇಟ್ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.